ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಟಾಡ್ಸ್ಕೊಂಡು ಹೊಡೆದು ಓಡಿಸ್ಬೇಕು. ಹೌದು ಕಣೆ ನಾಗು, ಇಲ್ಲದೆ ಹೋದ್ರೆ ನಿಮ್ಮ ಅಪ್ಪನ ಆಸ್ತಿ ಡೈಲಿ ಮೈ ಉಜ್ಜೋ ಸೋಪ್ ತರ ಕರ್ಗು ಹೋಗುತ್ತೆ. ಅಪ್ಪ, ಅವನು ಫ್ರಾಡ್ ಅಂತ ಪ್ರೂವ್ ಮಾಡೋದಕ್ಕೆ ಒಂದೇ ಒಂದು ಪಾಯಿಂಟ್ ಸಿಕ್ಕಿದ್ರೆ ಸಾಕು. ಏನಾದ್ರೂ ಸೀಕ್ರೆಟ್, ಯಾವ್ದಾದ್ರೂ ಇನ್ಸಿಡೆಂಟ್, ಏನಾದ್ರೂ ವಿಷಯ ನೆನ್ಪ್ ಮಾಡ್ಕೊಂಡು ಏನಾದ್ರೂ ಹೇಳು ನಾಗೇಂದ್ರ. ಆ ಥರ ಎಕ್ಸ್ಟ್ರಾರ್ಡಿನರಿ ಫ್ಲಾಶ್ ಬ್ಯಾಕ್ ಪಾಯಿಂಟ್ ನನ್ ಕಡೆಯಿಂದ ಯಾವ್ದು ಇಲ್ಲಮ್ಮ. ಯಾಕೆಂದ್ರೆ ಅವ್ನು ಚಿಕ್ಕವನಾಗಿದ್ದಾಗ ನಾನು ಇಲ್ಲಿ ಇರ್ಲಿಲ್ಲ. ನಿಮ್ಮ ಮಾತೃಶ್ರೀನ್ ಕೇಳಿದ್ರೆ ಏನಾದ್ರೂ ಸಿಗಬಹುದೇನೋ. ಹೇಳಮ್ಮ. ಲೇ, ಸಾಕ್ ಸುಮ್ನೆ ಇರೆ. ನಿನ್ನೆ ರಾತ್ರಿ ಅವನ್ನ ಹೆದರ್ಸಕ್ ಹೋಗಿ ನೀನೇ ತಲೆ ತಿರುಗಿ ಬಿದ್ದೆ ಅಂತೆ. ಮತ್ತ್ಯಾಕೆ ಬೇಕು ನಿನ್ಗ ಅವನ್ ಸಹವಾಸ? ಅಮ್ಮ, ನೆನೆ ಎಲ್ಲ ನನ್ ಪ್ಲಾನ್ ಪ್ರಕಾರನೇ ಸಲೀಸಾಗಿ ನಡೀತಿತ್ತು. ಆದ್ರೆ ಆ ತಗಡು ಗೋಪಾಲ ಇದಾನಲ್ಲ, ಅವನಿಂದಾನೆ ಒಂದು ನಾಗವಲ್ಲಿ ಎಪಿಸೋಡೇ ನೆನೆ ಟೆಲಿಕಾಸ್ಟ್ ಆಗ್ಬೇಕಾಗಿತ್ತು. ಅವನಿಂದ ಎಲ್ಲ ಮಿಸ್ ಆಗೋಯ್ತು. ಆದ್ರೂ ಪರವಾಗಿಲ್ಲ, ನಾನ್ ಸುಮ್ನೆ ಇರಲ್ಲ. ಅವನ್ನ ಆಟ ಆಡಿಸ್ತೀನಿ. ಅಮ್ಮ ನಾಗವಲ್ಲಿ, ಸ್ವಲ್ಪ ಸುಮ್ನಿರು. ಲೇ ನಾಗಲಕ್ಷ್ಮಿ, ನೀನೇನಾದ್ರೂ ನೆನಪು ಮಾಡ್ಕೊಂಡು ಹೇಳೆ. ಕಮೋನಮ್ಮ, ನಿನ್ ಟ್ಯಾಲೆಂಟ್ ತೋರ್ಸು. ಏನಾದ್ರೂ ನೆನ್ಪ್ ಮಾಡ್ಕೊಂಡು ಒಂದ್ ಪಾಯಿಂಟ್ ಕೊಡು. ರೀ, ಯಾಕೆ ಪದೇ ಪದೇ ಹತ್ರ ಬರ್ತಾ ಇದ್ದೀರಾ? ನಿನ್ ಫ್ಲಾಶ್ ಬ್ಯಾಕ್ ನಲ್ಲಿ ನಾನೇನಾದ್ರೂ ಬರ್ತೀನೇನೋ ಅಂತ ನೋಡೋಕೆ. ಹೋಗ್ರಿ ಆ ಕಡೆ. ಎದುರುಗಡೆನೆ ಸಹಿಸ್ಕೊಳಕ್ ಆಗಲ್ಲ ನಿಮ್ಮನ್ನ. ಫ್ಲಾಶ್ ಬ್ಯಾಕ್ ಅಲ್ಲಿ ಬೇರೆ ನೆನ್ಸ್ಕೊತೀನಾ? ಅಪ್ಪ, ನಿನ್ ರೊಮ್ಯಾನ್ಸ್ ಸೀನ ಆಮೇಲೆ ಇಟ್ಕೋ, ಈಗ ಕೂತ್ಕೋ. ಅಮ್ಮ, ನೀನ್ ನೆನ್ಸ್ಕೊಳಮ್ಮ. ಹಾ, ಒಂದು ಪಾಯಿಂಟ್ ಇದೆ ಕಣೆ.